ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭೆಯ ವೇದಿಕೆಯಾದಂತಹ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬರದ ನಾಡೆಂದೇ ಹೆಸರಾಗಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ. ಬಿಸಿಲ ನಾಡು ಅಂತಾನೆ ಹೆಸರು ಪಡ್ಕೊಂಡಿರುವಂಥದ್ದು ರಾಯಚೂರು ಜಿಲ್ಲೆ. ಹಾಗಾಗಿ ನಮ್ಮ ಚಿತ್ರೀಕರಣದ ತಂಡ ರಾಯಚೂರು ಜಿಲ್ಲೆಗೆ, ಅದರಲ್ಲೂ ಕೂಡ ರಾಯಚೂರು ನಗರಕ್ಕೆ ಬಂದಿದೆ. ಇಲ್ಲಿ ನೇರವಾಗಿ ನಾವು ಬರ್ತಿರುವಂಥದ್ದು SLN ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ನೋಡೋದಕ್ಕಾಗಿ. ಹಾಗಾಗಿ ಇಂದಿನ ಕ್ಯಾಂಪಸ್ ಕಾರ್ಯಕ್ರಮದಲ್ಲಿ SLN ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಅಲ್ವಾ? ಈಗ ಮುಂದಿನ ಸುತ್ತನ್ನು ಪ್ರಾರಂಭ ಮಾಡೋಣ. ಇದರಲ್ಲಿ ನಗಿಸುವಂತಹ ಸುತ್ತು, ಜೋಕ್ ನಮ್ಮದು, ನಗು ನಿಮ್ಮದು. ಈ ಒಂದು ಸುತ್ತಿನಲ್ಲಿ ಎಷ್ಟು ಮಟ್ಟಿಗೆ ಅವರು ಜೋಕನ್ನು ಹೇಳ್ತಾರೆ, ಆ ಒಂದು ನಗೆ ಹನಿಯನ್ನು, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟು ನಗು ಬರುತ್ತೆ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಈ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪ್ರತಿಭೆಯನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಪ್ರಾರಂಭದಲ್ಲಿ ಯಾರು ಮುಂದೆ ಬರ್ತಿದ್ದೀರಾ? ಬನ್ನಿ, ಮುಂದೆ ಬನ್ನಿ.
ಬನ್ನಿ ಬನ್ನಿ. ನಿಮ್ಮ ಹೆಸರು? ಲಲಿತಾ ಮೇಘನ. ಹೇಳಿ ಲಲಿತಾ. ತಂದೆ ಬಂದು ಹುಡುಗನ ಕೇಳ್ತಾನೆ, ಯಾಕಪ್ಪ ನಿಮ್ಮ ಅಕ್ಕ ಇಷ್ಟು ಸೈಲೆಂಟಾಗಿ ಕುಂತಾಳೆ ಅಂತ. ಹುಡುಗ ಹೇಳ್ತಾನೆ, ಏನಿಲ್ಲಪ್ಪ, ಅಕ್ಕ ಲಿಪ್ಸ್ಟಿಕ್ ಕೇಳಿದ್ರೆ ನಾನು ಫೆವಿಸ್ಟಿಕ್ ತಂದು ಕೊಟ್ಟೆ ಅಂತ. ಥ್ಯಾಂಕ್ ಯು. ನಗುಮಂತ ಪರವಾಗಿಲ್ಲ. ಈಗ ಮುಂದಿನದಾಗಿ ಬನ್ನಿ ಮುಂದೆ ಬನ್ನಿ. ನನ್ನ ಹೆಸರು ಪಾಯಲ್. ಒಂದು ಡಾಕ್ಟರ್ ಇರ್ತಾನೆ, ಒಬ್ಬ ಫ್ರೆಂಡ್ ಬಂದು ಕೇಳ್ತಾನೆ, ನನಗೊಂದು ಅಡ್ವರ್ಟೈಸ್ ಮಾಡಬೇಕು, ಸೊ ಅದಕ್ಕೊಂದು ಪಂಚ್ಲೈನ್ ಕೊಡಿ ಡಾಕ್ಟರ್ ಬಗ್ಗೆ ಅಂತ. ಸೊ ಡಾಕ್ಟರ್ ಹೇಳ್ತಾನೆ, ಕರ್ಕೊಂಡು ಬನ್ನಿ, ಎತ್ಕೊಂಡು ಹೋಗ್ರಿ, ಹಣ ನಮ್ಮದು, ಹೆಣ ನಿಮ್ಮದು. ಬನ್ನಿ, ಜೋಕನ ಹೇಳುವಂಥದ್ದು. ಒಬ್ಬನು ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾನೆ. ನನ್ನ ಹೆಸರು ರಘುತ್ತಮ್ ಜೋಶಿ. ಒಬ್ಬನು ರೈಲ್ವೆ ಸ್ಟೇಷನಲ್ಲಿ ನಿಂತಿರ್ತಾನೆ, ಯಾರೂ ಇರಲ್ಲ, ಟ್ರೈನು ದಾಟೋಗ್ಬಿಟ್ಟಿರುತ್ತೆ, ಆಮೇಲೆ ಖಾಲಿ ಇರುತ್ತೆ, ಅವನು ಒಬ್ಬನೇ ನಿಂತಿರ್ತಾನೆ. ಬೇರೆ ಒಬ್ಬನ ಪ್ಯಾಸೆಂಜರ್ ನೆಕ್ಸ್ಟ್ ಬರೋನು ಬಂದು, ಯಾಕಯ್ಯ ಒಬ್ಬನೇ ನಿಂತಿದ್ದಾನೆ ಅಂತ. ಇಲ್ಲ, ಟ್ರೈನು ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತಂದರು, ಅದಕ್ಕೆ ನಾನು ರೈಲ್ವೆ ಹಳಿ ಮೇಲೆ, ಎಲ್ಲರೂ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತಂದರು, ಅದಕ್ಕೆ ನಾನು ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಿದ್ದೀನಿ, ಉಳ್ಕಿದರೆಲ್ಲ ಹಳಿ ಮೇಲೆ ಹೇಳಿದ್ರು, ಅದಕ್ಕೆ ಟ್ರೈನ್ ಬಂದೋಯ್ತು, ಎಲ್ಲರೂ ಸತ್ತೋಗಿದ್ದಾರೆ ಅಂತ ಹೇಳೋದು. ಆಮೇಲೆ ಇನ್ನೊಂದು, ಗಂಡ ಹೆಂಡತಿ ಮಾತಾಡ್ತಾಯಿದ್ರು. ಅವಾಗ ಗಂಡ ಸಿಟ್ಟಿಂದ ಹೆಂಡತಿಗೆ ಬೈತಾಯಿದ್ದ, ಏನೇ ಅಷ್ಟೊಂದು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡ್ಕೋಬೇಡ, ಫುಲ್ 500 ಗ್ರಾಮೆಲ್ಲ ಹಚ್ಕೊತೀಯ ನೋಡಿ ಅಂತ ಅಂದ್ಕೊಳ್ಳಿ. ಹೆಂಡ್ತಿ ಅನ್ನಂತ, ಸುಮ್ಮನಿರಿ, ಅದ್ರಲ್ಲಿ 450 ಗ್ರಾಮ್ ನೀವೇ ತಿಂತೀರಾ ಅನ್ಲಂತ. ಮುಂದಿನದಾಗಿ ಬನ್ನಿ, ಮುಂದೆ ಬನ್ನಿ. ನನ್ನ ಹೆಸರು ಉದಯ್ ಶಂಕರ್ ಯಾದವ್ ಅಂತೇಳಿ. ಇಬ್ಬರು ನ್ಯೂ ಇಯರ್ ಪಾರ್ಟಿ ಮುಗಿಸಿ ಫುಲ್ಲು ಟೈಟಾಗಿ ಹೋಗ್ತಿರ್ತಾರೆ. ಆಗ ಪೊಲೀಸ್ ಬಂದು ಕೇಳ್ತಾನೆ, ಹಿಂಗೆಲ್ಲ ಬರಬಾರ್ದಪ್ಪ. ಯಾಕ್ರಿ ಸರ್? ಇವತ್ತು ಕರ್ಫ್ಯೂ ಅಂದ್ರೇನು ರೀ ಸರ್? ಕರ್ಫ್ಯೂ ಅಂದರೆ 144 ಸೆಕ್ಷನ್ ಅಂದ್ರೇನು ರೀ ಸರ್? ಅಂದರೆ ಹೊರಗೆ ತಿರುಗಬಾರ್ದಲ್ಲಿ ಅಂತಂದ್ರೆ. ಮತ್ತು ನೀವು ಯಾಕೆ ಹೊರಗೆ ಬಂದಿರಿ ಸರ್? ನಡುವೆ ನಾಟಕ ಮಾಡಬೇಡ, ಹೋಗಿ ಕಡೆ ಹೋಗಿ ಅಂತಾರೆ. ಬರ್ರಿ ಸ್ಟೇಷನ್ ಬರ್ರಿ ಅಂತಾರೆ. ಅವಾಗ ಅವನು ಹೇಳ್ತಾನೆ, ಸರ್ ಇಲ್ಲೇ ನಮ್ಮ ಮನೆ ಅದ್ರಿ ಸರ್, ಸ್ವಲ್ಪ ಚಾಪೆ ಹೊರಗೆ ಹಾಸಿನಿ, ಒಳಗೆ ಹಾಕಿ ಬರ್ತೀನಿ ಸರ್ ಅಂತಾನೆ. ಆಯ್ತು, ನೀನು ಕೂಡ ನಾನು ಬರ್ತೀನಿ ಬರಂತೆ. ಇಬ್ಬರು ಹೋಗ್ತಾರೆ, 3 ಹೋಗ್ತಾರೆ ಟೋಟಲ್, ಇಬ್ಬರು ಕುಡಿದವರು ಪೊಲೀಸ್. ಹೋಗಿ ನಂತರ ಒಂದು 5 ನಿಮಿಷ ಒಳಗೆ ಹೋಗ್ತಾನೆ, ಅವನು ಹೊರಗೆ ಬರಲ್ಲ. ಯಾಕಲ್ಲಿ ಹೊರಗೆ ಬರಲಿ, ಹೊರಗೆ ಬಂತಂದ್ರೆ ಅವನು ಎದ್ದು ಬರ್ತಾನೆ ಕಿಟಕಿ. ಏನು ರೀ ಸರ್ ಅಂತ, ಹೊರಗೆ ಬರಲ್ಲ ಅಂತ. ಸರ್ 144 ಸೆಕ್ಷನ್ ಅದ್ರಿ ಸರ್, ಹೊರಗೆ ಬರಬಾರ್ದು, ಹೋಗ್ರಿ ಓರು ಅಂತಂದ್ಬಿಡ್ತಾನೆ. ಆಯಿತು, ಅವನು ಆ ಕಡೆ ಹೋಗ್ಬಿಡ್ತಾನೆ, ಇನ್ನೊಬ್ಬನು ಹೊಲ್ದಿರ್ತಾನೆ. ಸರ್ ಅವ್ನು ಹೋಗಿ, ನಾನು ಹೋಗ್ತೇನೆ ರೀ ಸರ್ ಅಂತ. ಆಯ್ತು ಹೋಗ್ಬಿಡು ಅಂತಂದರೆ ಅವ್ನು ಬಸ್ ಸೇರ್ತಾನೆ. ಬಸ್ ಸೇರಿದ್ಮೇಲೆ ಕಂಡಕ್ಟರ್ ಕೇಳ್ತಾರೆ, ಟಿಕೆಟ್ ಕೇಳ್ತಾರೆ. ಫಸ್ಟು ಅವ್ನು ನೋಡಿರ್ತಾನೆ, ಒಬ್ಬರಿಗೆ ಹಾಫ್ ಟಿಕೆಟ್ ಕೇಳಿರ್ತಾರೆ. ಅವನಿಗೆ ಬಂದು ಟಿಕೆಟ್ ಕೇಳಿದ್ರೆ ಹಾಫ್ ಟಿಕೆಟ್ ತೊಗೋರಿ ಸರ್ ಅಂತಾನೆ. ಇಲ್ಲ ಫುಲ್ ಟಿಕೆಟ್ ಕೊಡಂದ್ರೆ, ಯಾಕ್ರಿ ಸರ್ ಅವ್ನು ಹಾಫ್ ಟಿಕೆಟ್ ತೊಗೊಂಡು ಫುಲ್ ಟಿಕೆಟ್ ತೊಗೊಂತೀರೇನು ರೀ ಸರ್? ಹಿಂಗೆ ಅರ್ಥ ಮಾಡಿಸೋದು ಅರ್ಥ ಆಗ್ತಾಯಿಲ್ಲ ಅವನಿಗೆ, ನಾವು ಇವನ ಭಾಷೆಯಲ್ಲಿ ಹೇಳಂತ. ಅವನು ಹಾಫ್ ಟಿಕೆಟು, ಅವನು ಹಾಫ್ ಪ್ಯಾಂಟು ಹಾಫ್ ಟಿಕೆಟು, ಇವನು ಫುಲ್ ಪ್ಯಾಂಟು ಫುಲ್ ಟಿಕೆಟು. ಹಂಗೇನು ರೀ ಸರ್? ಅವನು ಸ್ವಲ್ಪ ಹಿಂದೆ ಹೋಗಿ ಪ್ಯಾಂಟ್ ಬಿಚ್ಚಿ, ಸರ್ ಹಾಫ್ ಪ್ಯಾಂಟು ಹಾಫ್ ಟಿಕೆಟು, ಫುಲ್ ಪ್ಯಾಂಟು ಫುಲ್ ಟಿಕೆಟು, ನೋ ಪ್ಯಾಂಟು ನೋ ಟಿಕೆಟ್. ಥ್ಯಾಂಕ್ ಯು. ನನ್ನ ಹೆಸರು ದೀಕ್ಷಿತಾ ಅಂತ ಹೇಳಿ. ಈಗಿನ ಕಾಲದ ಅತ್ ಆ್ಯಂಡ್ ಡಿಮ್ಯಾಂಡ್, ಸೊಸೆ ಚೆನ್ನಾಗಿರಬೇಕು, ಓದಿರಬೇಕು, ಅಡುಗೆ ಚೆನ್ನಾಗಿ ಮಾಡಬೇಕು. ಬಟ್ ಸೊಸೆಂದು ಒಂದೇ ಡಿಮ್ಯಾಂಡ್, ಅತ್ತೆನ ಫೋಟೋ ಗೋಡೆ ಮೇಲೆ ಇಡಬೇಕು. ಈಗ ಮುಂದಿನದಾಗಿ ಯಾರು ಹೇಳ್ತೀರಾ? ಬನ್ನಿ 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 ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಕೃಷ್ಣ ಕಲ್ಲೂರ್ ಅಂತ. ಅಂದರೆ ಇವತ್ತು ಕೆಲವು ಫಿಲ್ಮ್ಗಳನ್ನು ನೋಡಿ ನನಗೆ ಅನಿಸಿದ್ದನ್ನು ಜೋಕ್ಸ್ ಹೇಳ್ತಾ ಇದ್ದೀನಿ. ಅಂದರೆ ಎಲ್ಲ ಹುಡುಗಿಯರು ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೆ? ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೆ? ಅಲ್ಲಿ ಪ್ರಸಾದ್, ಅಕ್ಷತ, ಆರತಿ, ಜ್ಯೋತಿ ಸಿಗ್ತದಂತ ಹೋಗ್ತಾರೆ. ಆದರೆ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೆ? ಅಲ್ಲಿ ಪ್ರಸಾದ್, ಅಭಿಷೇಕ್, ದರ್ಶನ್ ಸಿಗ್ತದಂತ ಹೋಗ್ತಾರೆ. ಯಾಕೆ? ಯಾರಿಗೂ ನಗು ಬರಲಿಲ್ವಾ? ನಗು ಬಂದಿದ್ರೆ ಚಪ್ಪಾಳೆ ಹೊಡೆದು ಬಿಡಿ. ಈ ಒಂದು ಸುತ್ತಿನಲ್ಲಿ ಯಾರ್ಯಾರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ಅವ್ರಿಗೆ ಈ ಕಾಲೇಜಿನಿಂದ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಶರಣಬಸಪ್ಪ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿನಿಗೆ. ಹಾಗೆ ಸಂಗಮೇಶ್ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ.
ಅದೇ ರೀತಿಯಲ್ಲೇ ವೀರೇಶ್ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಉಪನ್ಯಾಸಕಿ ಸುಜಾತ ಅವರು ಕೂಡ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಮಲ್ಲೆ ಹೂವಿನ ಮಂಚ ಮರಗಾದ ಮೇಲ್ ಹೊತ್ತಿಗೆ ಮಲ್ಲೆ ಹೂವಿನ ಮಂಚ ಮರಗಾದ ಮೇಲ್ ಹೊತ್ತಿಗೆ ತಾವರೆ ಹೂವ ತಲದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಹಾಸಿಗೆ
ಚಂದ್ರ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರಣಗರದಿರಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮೊಲೆಯದಲೆಗಳ ಮೂಕ ಮಲ್ಮವು ಇಂದು ಇಲ್ಲಿಗೂ ಹಾಯಿತೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಆಹಾ ಜುಮ್ ತಕ ಜುಮ್ 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 ತಕ ಜುಮ್ ಜುಮ್ ತಂದನನ ಇವಳು ಜೋಗದ ತಂಗಿ ಪಿಲುವನು ನುಂಗಿ ಬಂದವಳ
ತುಳುಕಿ ತುಳುಕಿ ಬಾರಲಿ ಬಾರಿ ಧುಮುಕಿ ಧುಮುಕಿ ನನ್ನನ್ನು ಸೇರಿ ಎಳೆಗರಿಕೆ ವಯಸ್ಸಿಗೆ ಬಂತು ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯ ತಿಳಿದೆ ಗಂಡಾದವು ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳುವುದಕ್ಕೆ ನಾನು ನಾನಂತ ಎಲ್ಲರಿಗೂ ಧಾವಂತ ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿ ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲನ ಈ ಮಳೆನ ನಾನು ಮಾತ್ರನ
ಈ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ನೋಡಿದ್ರಲ್ಲ, ಇದೇ ರೀತಿಯಲ್ಲೇ ನಿಮ್ಮ ಕಾಲೇಜಿನಲ್ಲೂ ಕೂಡ ಕಾರ್ಯಕ್ರಮ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಗನ್ನಿಸ್ತಿದ್ಯಾ? ಹಾಗಿದ್ರೆ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ನೀವು ನಿಮ್ಮ ಕಾಲೇಜಿನ ಮುಖ್ಯಸ್ಥರ ಮೂಲಕ ಪತ್ರ ಬರೆದ್ರೆ ಖಂಡಿತವಾಗ್ಲೂ ನಮ್ಮ ಚಿತ್ರೀಕರಣದ ತಂಡ ನಿಮ್ಮ ಕಾಲೇಜಿನಲ್ಲಿ ಇರುತ್ತೆ. ಹಾಗಿದ್ರೆ ಸ್ನೇಹಿತರೆ, ನೀವು ಪತ್ರವನ್ನ ಬರಿಬೇಕಾದಂತ ವಿಳಾಸವನ್ನ ಹೇಳ್ತಾ ಇದ್ದೇನೆ, ದಯವಿಟ್ಟು ಬರ್ಕೊಳ್ಳಿ. ಉಪಮಹಾನಿರ್ದೇಶಕರು, ಕ್ಯಾಂಪಸ್ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಸ್ನೇಹಿತರೆ, ಮತ್ತೆ ಮುಂದಿನ ಕ್ಯಾಂಪಸ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. सपनों के उस पार बसा है खुशियों का जहां, वहां तक है वहीं पर है उम्मीदों की उड़ान, उम्मीदों की उड़ान. These are stories of change champions who transformed their realities. They defeated the darkness of ignorance and connected countless others with the bright flame of development. We salute you, our real heroes. Kisroli is a village deep inside the ravines of Chambal Valley. Mostly boys get the privilege of education here. Girls are meant for a string of household tasks. Neelam never wanted a life like that. She wanted to learn, meet people and connect to the wider world. सबसे ज़्यादा मेरी पढ़ाई बंद हो रही थी. 8th 9th में थी तभी सब लोग कह रहे थे अब नहीं पढ़ना है, बंद करो बंद करो. मैंने पापा से भी कहा पापा मैंने आगे और पढ़ूंगी. फिर मेरा 12th भी हो गया. उसके बाद फिर कॉलेज में एडमिशन ले लिया. उसके बाद फिर MA करूंगी और B.Ed. It was during school that she had a chance to attend a photography workshop. मैं जब 11th क्लास में थी कैमरा मेरे हाथ में आ गया था. अगर कैमरा हाथ में नहीं होता तो मैं शायद आज कॉलेज में नहीं पढ़ पाती. The camera, with its ability to capture the fleeting moment, became her tool for empowerment. मम्मी ने सबसे ज़्यादा सपोर्ट किया था. फिर मम्मी के माध्यम से मैं चली गई थी. तब मैंने वहाँ पे फोटोग्राफी की. She started clicking images about the bondages that women faced in her society. हमें सबसे पहले खुद को बदलना चाहिए. खुद को बदलते ही सारे लोग बदल जाते हैं, जिससे सारा समाज बदलता है. The budding photographer now takes pictures of her entire village with great pride and puts them up on display. Her focus is mainly on social issues. नीलम अपने कैमरे के माध्यम से अलग अलग जो सामाजिक समस्याएं हैं उन पर फ़ोटो कैप्चर करती है. उसके बाद में उसको अलग अलग जगह ले जाके डिस्प्ले करती है. उससे निश्चित रूप से वो समस्या जो उस ग्रामीण क्षेत्र की है वो हम सभी के सामने आती है और उस पर बातचीत होती है. ये नहीं हूँ कि मैं फोटोग्राफर बनना चाहती हूँ कि मैं बाहर दुनिया में कि मैं फेमस हो जाऊँ. अगर फोटोग्राफी के माध्यम से मेरे गाँव में बस परिवर्तन आ जाए. Neelam is now teaching photography to other girls like her in her village. She wants them to connect to the wider world. She also tells them to keep trying because that is the only way to move forward. ಬಾರಿಸಿ ಕನ್ನಡ ಡಿಂಡಿಮವ ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.